ಯಟಿ ದ ಅಬೋಮಿನಬಲ್ ಸ್ನೋಮ್ಯಾನ್. ಟಿಬೆಟ್ ಅಲ್ಲಿ 12th ಸೆಂಚುರಿಯಲ್ಲಿ ಒಂದು ರಿಲಿಜಿಯಸ್ ಬುಕ್ ಇತ್ತು. ಆ ಬುಕ್ ಅಲ್ಲಿ ಯಟಿ ಬಗ್ಗೆ ಬರ್ದಿದ್ದಾರೆ. ಒಂದು ಮೈಥಾಲಜಿಕಲ್ ಸ್ಟೋರಿ. ಒಂದು ಬುದ್ಧಿಸ್ಟ್ ಮಂಕಿ ಇರುತ್ತೆ. ಆ ಮಂಕಿನ ದೇವ್ರು ಟಿಬೆಟ್ ಅಲ್ಲಿ ಮೆಡಿಟೇಟ್ ಮಾಡೋದಕ್ಕೆ ಕಳಿಸ್ತಾರೆ. ಮೆಡಿಟೇಟ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಳು ರಾಕ್ಷಸ್ನಿ ಅಲ್ಲಿಗೆ ಬರ್ತಾಳೆ. ಆ ರಾಕ್ಷಸ್ನಿ ಬುದ್ಧಿಸ್ಟ್ ಮಂಕಿನ ನೋಡಿ ತುಂಬಾ ಅಟ್ರಾಕ್ಟ್ ಆಗ್ಬಿಡ್ತಾಳೆ ಅಂಡ್ ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂತಾಳೆ. ಅಂಡ್ ಆ ರಾಕ್ಷಸ್ನಿ ಬುದ್ಧಿಸ್ಟ್ ಮಂಕಿ ಹತ್ರ ಹೋಗಿ ಕೇಳ್ತಾಳೆ, ನಾನು ನಿಮ್ನ ಮದ್ವೆ ಆಗ್ಬೇಕು ಅಂತ. ಅಂಡ್ ಆ ಬುದ್ಧಿಸ್ಟ್ ಮಂಕಿ ಹೇಳುತ್ತೆ, ನಾನು ಒಬ್ಬ ಬ್ರಹ್ಮಚಾರಿ, ನಾನು ಮದ್ವೆ ಆಗಲ್ಲ ಅಂತ. ಅದಕ್ಕೆ ಅವಳು ಇದ್ಕೊಂಡು, ನಾನು ಒಬ್ಳು ರಾಕ್ಷಸ್ನಿ, ನಾನು ಇನ್ನೊಬ್ಬ ರಾಕ್ಷಸನ್ನೇ ಮದ್ವೆ ಆಗೋದು. ಆಗ ನನ್ಗೆ ರಾಕ್ಷಸ್ ಸುಡ್ತಾರೆ, ಅವರು ಇಡೀ ಜಗತ್ತನ್ನ ನಾಶ ಮಾಡ್ತಾರೆ. ಈ ತರ ಹೇಳಿದಾದ್ಮೇಲೆ ಆ ಬುದ್ಧಿಸ್ಟ್ ಮಂಕಿ ಮತ್ತೆ ರಾಕ್ಷಸ್ನಿ ಇಬ್ರು ಮದ್ವೆ ಆಗ್ತಾರೆ. ಅಂಡ್ ಅವ್ರಿಬ್ರಿಗೆ ಮಂಕಿ ಮತ್ತೆ ಹ್ಯೂಮನ್ ಕಾಂಬಿನೇಷನ್ ಅಲ್ಲಿ 6 ಜನ ಮಕ್ಳು ಹುಡ್ತಾರೆ. 6 ಜನದಲ್ಲಿ ಫಸ್ಟ್ ಮಗು ಏನಿತ್ತು ಅದು ಮಂಕಿಯಾಗಿ ಉಳಿದ್ ಬಿಡುತ್ತೆ, ಅದು ಎವೋಲ್ವ್ ಆಗೋದಿಲ್ಲ. ಮಿಕ್ಕಿರೋ 5 ಜನ ಎವೋಲ್ವ್ ಆಗ್ತಾರೆ. ಎವೋಲ್ವ್ ಆಗಿ ಹ್ಯೂಮನ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಆ ಫಸ್ಟ್ ಜನರೇಷನ್ ಮಂಕಿಯಿಂದನೇ ಯಟಿ ಬಂದಿದ್ದು. ಈ ಸ್ಟೋರಿ ಹೇಳೋ ಪ್ರಕಾರ ಯಟಿ ಬಂದು ಹ್ಯೂಮನ್ಸ್ ಗೆ ಆನ್ಸೆಸ್ಟರ್ಸ್ ಆಗಿತ್ತು.